ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ವಿಶೇಷ ಚೇತನರಿಗೆ ರಾಜ್ಯ ಸರ್ಕಾರದಿಂದ ಇದೀಗ ಅನೇಕ ಸೌಲಭ್ಯಗಳನ್ನು ಆಹ್ವಾನಿಸಿರುವ ಬಗ್ಗೆ ನಿಮಗೆ ವರದಿಗಳು ತಿಳಿಸ್ತವೆ. ಅದು ಮಾಹಿತಿ ಕೂಡ ಗೊತ್ತಿದೆ. ಆದರೂ ಕೂಡ ನಮ್ಮ ಚಾನಲ್ನಿ ವಿಶೇಷ ಚೇತನರ ಈ ವರ್ಷದ ಹೊಸ ಅರ್ಜಿಗಳ ಬಗ್ಗೆ ಮಾಹಿತಿ ಇದುವರೆಗೂ ಪ್ರಸಾರ ಮಾಡಿಲ್ಲ. ಅದಕ್ಕೆ ಕಾರಣ ಸಮಯಾವಕಾಶ ವಿಸ್ತರಿಸ್ತಾರೆ ಅಂತೇಳ್ಬಿಟ್ಟು ನಾವು ನೋಡ್ತಾ ಇದ್ವಿ. ಆದರೆ ಯಾವುದೇ ಕಾರಣಕ್ಕೂ ಸಮಯ ಅವಕಾಶ ವಿಸ್ತರಣೆ ಮಾಡಿಲ್ಲ. ಹಾಗಾಗಿ ಇವತ್ತಿನ ಕನ್ಕ್ಲೂಷನ್ ವಿಡಿಯೋನ ನಿಮಗೆ ತಿಳಿಸ್ತಾ ಹೋಗ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದು ವಿಡಿಯೋಗೆ ಲೈಕ್ ಕೊಡಿ. ಪ್ರತಿದಿನ ವಿಶೇಷ ಚೇತನರ ವಾರ್ತೆ ಟೆಕ್ ಚಾನಲ್ಗೆ ಪ್ರತಿದಿನ ವೀಕ್ಷಕರಾಗಿ ಅಂತೇಳ್ಬಿಟ್ಟು ಹೇಳ್ತಾ, ವಿಕಲಚೇತನರಿಗೆ ವಿವಿಧ ಯೋಜನೆಯಡಿಯಲ್ಲಿ ಸೌಲಭ್ಯ ಪಡೆಯಲು ಅರ್ಜಿ ರಾಜ್ಯ ಸರ್ಕಾರದಿಂದ ಆಹ್ವಾನಿಸಲಾಗಿದ್ದು, ಅರ್ಜಿ ಸಲ್ಲಿಸಲು ಜನವರಿ 30 ಕೊನೆ ದಿನವಾಗಿದೆ. ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯು 5 ಫಲಾನುಭವಿ ಆಧಾರಿತ ಯೋಜನೆಗಳನ್ನು ಸುವಿಧಾ ಯೋಜನೆಯಡಿಯಲ್ಲಿ ಅಂದರೆ DBT ನೇರ ನಗದು ವರ್ಗಾವಣೆ ಆನ್ಲೈನ್ ವೇದಿಕೆ ತಂತ್ರಾಂಶದಡಿಯಲ್ಲಿ ಅಳವಡಿಸಿರುತ್ತದೆ. ಆದ್ದರಿಂದ ಅಂಧ ವಿದ್ಯಾರ್ಥಿಗಳಿಗೆ ಟಾಕಿಂಗ್ ಲ್ಯಾಪ್ಟಾಪ್ ಯೋಜನೆ, ಈ ಯೋಜನೆಗೆ ನಮ್ಮ ವಿಶೇಷ ಚೇತನ ಅಂಧ ವಿದ್ಯಾರ್ಥಿಗಳು ಈಗಾಗಲೇ ಸ್ಟಡಿ ಮಾಡ್ತಾ ಇರಬೇಕು. ಯಾರು ಸ್ಟಡಿ ಮಾಡಿ ಕಂಪ್ಲೀಟ್ ಮಾಡಿದ್ದೀರಾ ಅವರಿಗೆ ಈ ಒಂದು ಯೋಜನೆ ಬರೋದಿಲ್ಲ. ಆದ್ದರಿಂದ ಅಂಧ ವಿದ್ಯಾರ್ಥಿಗಳು ಯಾರೆಲ್ಲ ಸ್ಟಡಿ ಮಾಡ್ತಾ ಇದ್ದಾರೆ SLC ಮೇಲ್ಪಟ್ಟವರು ಅವರಿಗೆ, ಅಂದರೆ ಭಾಗಶಃ ಅಂಧರಿಗೆ ಇಲ್ಲ. ಇಲ್ಲಿ 75ಕ್ಕಿಂತ ಮೇಲ್ಪಟ್ಟು ಅಂದರೆ 100% ಅಂಧ ವಿದ್ಯಾರ್ಥಿಗಳಿಗೆ ಈ ಒಂದು ಟಾಕಿಂಗ್ ಲ್ಯಾಪ್ಟಾಪ್ ಯೋಜನೆ ಇರ್ತದೆ. ಇದನ್ನು ಅಂಧ ವಿದ್ಯಾರ್ಥಿಗಳು ಸದುಪಯೋಗ ಪಡ್ಕೋಬೇಕು. ದೈಹಿಕ ವಿಕಲಚೇತನರಿಗೆ ಯಂತ್ರಚಾಲಿತ ತ್ರಿಚಕ್ರ ವಾಹನ, ಹೌದು, ದೈಹಿಕ ಅಂದರೆ ಕಾಲಿನ ನ್ಯೂನತೆ ಉಳ್ಳ, ಅಂದರೆ 1 ಅಥವಾ 2 ಕಾಲಿನ ನ್ಯೂನತೆ ಉಳ್ಳ ವಿಶೇಷ ಚೇತನರಿಗೆ ಒಂದು ಯಂತ್ರಚಾಲಿತ ವಾಹನವನ್ನು ನೀಡ್ತಾರೆ. ಅದರಲ್ಲಿ ಗರಿಷ್ಠ ಅವರು 20 ವರ್ಷ ವಯಸ್ಸು ಮತ್ತು ಕನಿಷ್ಠ 20 ವರ್ಷ, ಗರಿಷ್ಠ 60 ವರ್ಷ ಒಳಗಿನ ದೈಹಿಕ ವಿಕಲಚೇತನರಿಗೆ ಈ ಒಂದು ಯಂತ್ರಚಾಲಿತ ವಾಹನವನ್ನು ನೀಡಲಾಗ್ತದೆ. ಇದನ್ನು ಕೂಡ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ, ಎಲ್ಲ ಬಗೆಯ ಅಂಗವಿಕಲರಿಗೆ ಈ ಒಂದು ಯಂತ್ರಚಾಲಿತ ವಾಹನ ನೀಡುವುದಿಲ್ಲ. ಕೇವಲ ದೈಹಿಕ ವಿಕಲಚೇತನರಿಗೆ ಕೈ ಅವರ ಸದೃಢವಾಗಿರಬೇಕು, 2 ಕೈ ಸದೃಢವಾಗಿರಬೇಕು, ದೃಷ್ಟಿ ಚೆನ್ನಾಗಿರಬೇಕು ಮತ್ತು ಶ್ರವಣ ದೋಷ ಉಳ್ಳವರಾಗಿರಬಾರ್ದು. ಮಾತು ಮತ್ತು ಭಾಷಾ ವಿಕಲಚೇತನರಿಗೂ ಕೂಡ ಇದನ್ನು ನೀಡೋದಿಲ್ಲ. ಕೇವಲ ದೈಹಿಕ ವಿಕಲಚೇತನರಿಗೆ ಮಾತ್ರ ಈ ಯಂತ್ರಚಾಲಿತ ಯೋಜನೆಯ ಲಾಭವನ್ನು ಪಡ್ಕೋಬಹುದು. ಸ್ನೇಹಿತರೆ, ಈ ಒಂದು ಯಂತ್ರಚಾಲಿತ ವಾಹನಕ್ಕೆ ಪಡೆಯಲು ನೀವು ಬೇಕಾಗಿರ್ತಕ್ಕಂತಹ ದಾಖಲಾತಿಗಳು ಅಂತ ನೋಡೋದಾದರೆ, ಮೊದಲನೇದಾಗಿ 75ರಿಂದ 80% ಅಂಗವೈಕಲ್ಯತೆ ಉಳ್ಳ UDID ಕಾರ್ಡ್, UDID ಪ್ರಮಾಣ ಪತ್ರ. ಅಂದರೆ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ, ನೀವು ಹಳೆಯ ಗುರುತಿನ ಚೀಟಿ ತೆಗೆದುಕೊಂಡು ಹೋಗಿ ಯಾವುದೇ ಕಾರಣಕ್ಕೂ ಈ ಒಂದು ದೈಹಿಕ ತ್ರಿಚಕ್ರ ಯಂತ್ರಚಾಲಿತ ವಾಹನ ಪಡೆಯೋಕ್ಕೆ ಸಾಧ್ಯ ಇಲ್ಲ. ನೀವು ಯಾವುದೇ ಕಾರಣಕ್ಕೂ ಕೂಡ UDID ಕಾರ್ಡ್ ಪಡ್ಕೊಂಡಿರಲೇಬೇಕು. ಯಾಕಂದರೆ ಇದು 2016ನೇ ಕಾಯ್ದೆ ಪ್ರಕಾರ ಇದನ್ನು ರಾಷ್ಟ್ರಾದ್ಯಂತ ಏಕ ಮಾದರಿಯ ಒಂದು ಗುರುತಿನ ಚೀಟಿಯಾಗಿ ಈಗಾಗಲೇ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಇದನ್ನು ಮಾನ್ಯತೆ ಮಾಡಿದ್ದಾವೆ. ಹಾಗಾಗಿ ನಿಮ್ಮ ಹಳೆಯ ಬುಕ್ಕುಗಳು, ಹಳೆಯ ವಿಕಲಚೇತನರ ಏನು ಅಂಗವಿಕಲರ ಬುಕ್ ಇದ್ದು ಅದು ಈಗ ಈ ಯೋಜನೆಗೆ ಅಪ್ಲಿಕೇಬಲ್ ಆಗೋದಿಲ್ಲ ಅಂತೇಳ್ಬಿಟ್ಟು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಹಾಗಾಗಿ ನೀವು UDID ಕಾರ್ಡನ್ನು ಕಡ್ಡಾಯವಾಗಿ ಮಾಡಿಸಿರಬೇಕು. ಅದು 75ರಿಂದ 80% ಮೇಲಿರಬೇಕು. ಆಮೇಲೆ ಅಷ್ಟೇ ಅಲ್ಲದೆ ಈ ವರ್ಷದ ಒಂದು ಆದಾಯ ಪ್ರಮಾಣ ಪತ್ರ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇರಬೇಕು. ಆನ್ಲೈನಲ್ಲಿ ಪಡೆದಿರ್ತಕ್ಕಂಥ ನಿವಾಸಿ ಪ್ರಮಾಣ ಪತ್ರ ಇರಬೇಕು. ಮತ್ತು ರಾಜ್ಯ ಸರ್ಕಾರ ಈ ಬಾರಿ ಒಂದು ಹೊಸ ಏನಂತಂದರೆ ಕಾನೂನನ್ನು ಸೇರಿಸಿ, ಅದು ಕಡ್ಡಾಯವಾಗಿ ನೀವು LLR ಅಥವಾ DL ಅನ್ನು ಹೊಂದಿರಬೇಕು ಅಂತೇಳ್ಬಿಟ್ಟು ಹೇಳಿದ್ದಾರೆ. ಅದಕ್ಕೆ ನಾವು ಕೂಡ ಸಾಕಷ್ಟು ಬಾರಿ ಮನವಿಯನ್ನು ಮಾಡಿದ್ವಿ. ಯಾಕಂದರೆ ಯಾವುದೇ ಒಂದು ಗಾಡಿ ತೋರಿಸ್ತಲೇ ಸರ್ಕಾರದ ಅಧಿಕಾರಿಗಳು, ಅಂದರೆ RTO ಅಧಿಕಾರಿಗಳು ಮೊದಲಿಗೆ ಇವರಿಗೆ RTO ಅಧಿಕಾರಿಗಳು ಏನು LLR ಅಥವಾ DL ಅನ್ನು ಕೊಡೋದಿಲ್ಲ. ಅವರು ಗಾಡಿ ತೋರಿಸಿದರೆ ಮಾತ್ರ ಕೊಡ್ತಾರೆ. ಆದರೂ ಕೂಡ ಸಾಕಷ್ಟು ಜಿಲ್ಲೆಯ ವಿಕಲಚೇತನ ಕಲ್ಯಾಣಾಧಿಕಾರಿಗಳಿಗೆ ಈ ಕುರಿತು ಮನವಿಯನ್ನು ಮಾಡ್ತಾ ಇದ್ದೀವಿ. ಅವರು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದಾರೆ, ಇದನ್ನು ಹಿಂತಗೊಳ್ಳಿ ಅಂತ ಹೇಳ್ಬಿಟ್ಟು. ಆದರೂ ಕೂಡ ಅದು ಇದುವರೆಗೂ ಹಿಂತಗೊಂಡಿಲ್ಲ. ನೀವು ಕಡ್ಡಾಯವಾಗಿ LLR ಅಥವಾ DL ಅನ್ನು ಹಾಕಲೇಬೇಕು. ಮತ್ತು ಒಂದು ರಿಲ್ಯಾಕ್ಸೇಷನ್ ಏನಪ್ಪ ಅಂದರೆ, ಕನಿಷ್ಠ LLR ಅಥವಾ DL ಇಲ್ಲ ಅಂದರೆ LLRಗೆ ಹಾಕಿರ್ತಕ್ಕಂಥ ಅರ್ಜಿಯ ಒಂದು ಅಕ್ಲಾಜ್ಮೆಂಟ್ ಹಾಕಿದರೂ ಕೂಡ ನಿಮಗೆ ನಡೀತದೆ ಅಂತೇಳ್ಬಿಟ್ಟು ನಮ್ಮ ಅಧಿಕಾರಿ ಮಿತ್ರರೊಬ್ಬರು ತಿಳಿಸಿದ್ದಾರೆ. ಹಾಗಾಗಿ ನೀವು LLRಗೆ ಅರ್ಜಿಯನ್ನು ಹಾಕಿ ದೈಹಿಕ ವಿಕಲಚೇತನ ನೀಡಲಾಗುವ ಯಂತ್ರಚಾಲಿತ ವಾಹನವನ್ನು ಪಡೆಯಬಹುದು. ಅಷ್ಟೇ ಅಲ್ಲದೆ ನೀವು ಕ್ಯಾಸ್ಟ್ ಇನ್ಕಮ್ಮು, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, UDID ಕಾರ್ಡ್ ಮತ್ತು ನಿಮ್ಮ ಚುನಾವಣಾ ಗುರುತಿನ ಚೀಟಿ, ಪಾಸ್ಪೋರ್ಟ್ ಸೈಜಿನ 2 ಫುಲ್ ಫೋಟೋ, 2 ಹಾಫ್ ಫೋಟೋನ ಕೂಡ ನೀವು ಸಂಬಂಧಪಟ್ಟ MRW ಅವ್ರ ಕಡೆ ಅರ್ಜಿಯನ್ನು ಹಾಕಿದ ನಂತರ, ಅಕ್ಲಾಜ್ಮೆಂಟ್ ಪ್ರತಿ ಮತ್ತು ಅರ್ಜಿಯನ್ನು ಹಾಕಿದ ನಂತರ
2 ಸೆಟ್ ದಾಖಲೆಗಳನ್ನು MRW ಕಡೆ ನೀವು ತಲುಪಿಸ್ಬೇಕಾಗತ್ತೆ. MRWಗಳು ಎಲ್ಲ ತಾಲೂಕು ಪಂಚಾಯತಿಲಿ ಕರ್ತವ್ಯನ ನಿರ್ವಹಿಸ್ತಾ ಇರ್ತಾರೆ. ಅವ್ರು ನಿಮಗೆ ಸಿಗಲಿಲ್ಲ ಅಂತಂದರೆ ಕನಿಷ್ಠ ನೀವು ಗ್ರಾಮ ಪಂಚಾಯತಿಗಳಲ್ಲಿ VRW ಇರ್ತಾರೆ, ಅಲ್ಲೂ ಕೂಡ ನೀವು ನೀಡ್ಬೋದು. ಮತ್ತು ನಗರ ಪ್ರದೇಶದಲ್ಲಿ URW ಅಂತ ಇರ್ತಾರೆ, ನಗರ ಪುನರ್ವಸತಿ ಕಾರ್ಯಕರ್ತರು. ಅವರು ಕಾರ್ಪೊರೇಷನ್ ಹಂತ, ಪುರಸಭೆ, ಪಟ್ಟಣ ಪಂಚಾಯತಿಯಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅವ್ರ ಮೂಲಕನೂ ಸಹ ನೀವು ಆನ್ಲೈನಲ್ಲಿ ಅರ್ಜಿ ಹಾಕಿ 2 ಪ್ರತಿಗಳನ್ನು ನೀಡಬೇಕು, ಅಂದರೆ ಯಂತ್ರಚಾಲಿತ ತ್ರಿಚಕ್ರ ವಾಹನ ಪಡೆಯಲು. ನೆಕ್ಸ್ಟು ಸಾಧನ ಸಲಕರಣೆಗಳಿಗೂ ಕೂಡ ಆನ್ಲೈನ್ ಅರ್ಜಿಯನ್ನು ಕರೆದಿದ್ದಾರೆ. ಸಾಧನ ಸಲಕರಣೆ ಅಂದರೆ ಊರುಗೋಲು ಆಗಿರ್ಬೋದು, ಕೊಂಕುಳು ದೊಣ್ಣೆ ಆಗಿರ್ಬೋದು, ವೀಲ್ ಚೇರ್ ಆಗಿರ್ಬೋದು, ಕಮೋಡ್ ವಿತ್ ವೀಲ್ ಚೇರ್ ಆಗಿರ್ಬೋದು, ಮತ್ತು ಶ್ರವಣ ದೋಷವುಳ್ಳ ವ್ಯಕ್ತಿಗಳಿಗೆ ಶ್ರವಣ ಸಾಧನ ಆಗಿರ್ಬೋದು. ಈ ಎಲ್ಲ ಸಾಧನ ಸಲಕರಣೆಯನ್ನು ಪಡೆಯಲಿಕ್ಕೋಸ್ಕರ ಕೂಡ ನೀವು ಆನ್ಲೈನ್ ಮೂಲಕ ಸುವಿಧಾ ಪೋರ್ಟಲಲ್ಲಿ ಅರ್ಜಿಯನ್ನು ಹಾಕಿ ಅರ್ಜಿಯ ಪ್ರತಿಯನ್ನು MRWಗೆ ಕೊಡಬೇಕಾಗ್ತದೆ. ಅದ್ರ ಜೊತೆಗೆ ದಾಖಲಾತಿಗಳನ್ನು ನೀವು ಕೊಡಬೇಕಾಗ್ತದೆ ಸ್ನೇಹಿತರೆ. ಅಷ್ಟೇ ಅಲ್ಲ, ಶ್ರವಣ ದೋಷವುಳ್ಳ ವ್ಯಕ್ತಿಗಳಿಗೆ ಸ್ವಯಂ ಉದ್ಯೋಗಕ್ಕಾಗಿ ಹೊಲಿಗೆ ಯಂತ್ರನೂ ಕೂಡ ಈಗ ಕಾಲ್ ಮಾಡಿದ್ದಾರೆ. ಹೊಲಿಗೆ ಯಂತ್ರಕ್ಕೆ ಕಡ್ಡಾಯವಾಗಿ ನೀವು SSLCಯನ್ನು ಉತ್ತೀರ್ಣರಾಗಿರಬೇಕು ಮತ್ತು ಹೊಲಿಗೆ ಯಂತ್ರದ ತರಬೇತಿಯನ್ನು ಪಡೆದಿರಬೇಕು ಅಂತೇಳ್ಬಿಟ್ಟು ಸ್ಪಷ್ಟವಾಗಿರ್ತಕ್ಕಂಥ ಒಂದು ನಿದರ್ಶನವನ್ನು ಸರ್ಕಾರ ನೀಡಿದೆ. ಯಾರೆಲ್ಲ ಶ್ರವಣ ದೋಷವುಳ್ಳ ವ್ಯಕ್ತಿಗಳಿದ್ದಾರೆ, ಇದು ಶ್ರವಣ ದೋಷವುಳ್ಳ ವ್ಯಕ್ತಿಗಳಿಗೆ ಮಾತ್ರ, ವ್ಯಕ್ತಿ ಮತ್ತು ಮಹಿಳೆಯರಿಗೆ ಮಾತ್ರ ಇದನ್ನು ನೀಡ್ತಾರೆ. ಬೇರೆ ದೈಹಿಕ ಅಥವಾ ದೃಷ್ಟಿದೋಷ ಇವರಿಗೆ ನೀಡೋದಿಲ್ಲ. ಇದನ್ನು ನೀವು ಗಮನಿಸಬೇಕು. ಶ್ರವಣ ದೋಷವುಳ್ಳ ವ್ಯಕ್ತಿಗಳಿಗೆ ಸ್ವಯಂ ಉದ್ಯೋಗ ಮಾಡಿಕೊಳ್ಳಿಕ್ಕೋಸ್ಕರ ನಿಮಗೆ ಹೊಲಿಗೆ ಯಂತ್ರನೂ ಕೂಡ ನೀಡುವಂಥ ಯೋಜನೆ ಇದೆ. ಇದಕ್ಕೆ ಕನಿಷ್ಠ ನೀವು SSLC ವ್ಯಾಸಂಗ ಮಾಡಿರಬೇಕು ಮತ್ತು ಹೊಲಿಗೆ ತರಬೇತಿಯನ್ನು ಪಡೆದಿರಬೇಕು ಮತ್ತು ಕ್ಯಾಸ್ಟ್ ಇನ್ಕಮ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, UDID ಕಾರ್ಡನ್ನು ಕಡ್ಡಾಯವಾಗಿ ಹಾಕಿ ಇದನ್ನು ಕೂಡ ನೀವು 2 ಪ್ರತಿಗಳನ್ನು MRW ಅವರಿಗೆ ತಲುಪಿಸಬೇಕು. ದೃಷ್ಟಿದೋಷವಿರುವ ವಿಕಲಚೇತನಿಗೆ ಬ್ರೈಲ್ ಕಿಟ್ ಯೋಜನೆ, ನಮ್ಮ ಅಂಧರು ಅಂದರೆ ಪೂರ್ಣ ಪ್ರಮಾಣದ ದೃಷ್ಟಿದೋಷ ಏನು ಹೊಂದಿರ್ತಾರೆ ಅವರಿಗೆ ಬ್ರೈಲ್ ಕಿಟ್ ಅಂತೇಳ್ಬಿಟ್ಟು ಒಂದು ಇನ್ಸ್ಟ್ರೂಮೆಂಟನ್ನು ಕೊಡ್ತಾರೆ, ಒಂದು ಕಿಟ್ಟನ್ನು ಕೊಡ್ತಾರೆ. ಇದರಲ್ಲಿ ಸಾಕಷ್ಟು ರೀತಿಯ ಸಾಮಾನುಗಳನ್ನು ನೀವು ನೋಡಬಹುದು. ನಮ್ಮ ದಿನನಿತ್ಯ ಕೆಲಸ ಮಾಡಬೇಕಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಏನೆಲ್ಲ ವಸ್ತುಗಳು ನಮ್ಮ ನಿಜ ಜೀವನಕ್ಕೆ ಬೇಕು ಅದನ್ನು ನಮ್ಮ ದೃಷ್ಟಿ ವಿಕಲಚೇತನರಿಗೆ ಬ್ರೈಲ್ ಕಿಟ್ಟಲ್ಲಿ ನೀಡಿರ್ತಾರೆ. ಅದನ್ನು ಪಡಿಬೇಕಂದ್ರೂ ಕೂಡ ನೀವು ಆನ್ಲೈನಲ್ಲಿ ಅರ್ಜಿಯನ್ನು ಹಾಕಬೇಕು. ಈ 5 ಯೋಜನೆಗಳಿಗೆ 2023-24ನೇ ಸಾಲಿಗೆ ವಿಕಲಚೇತನ ಫಲಾನುಭವಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಅಂತೇಳ್ಬಿಟ್ಟು ಹೇಳಿದ್ದಾರೆ. ಆನ್ಲೈನ್ ವಿಳಾಸ ಬಂದ್ಬಿಟ್ಟು sevasindhu.karnataka.gov.in ಡಿಪಾರ್ಟ್ಮೆಂಟ್ ಸರ್ವಿಸ್ ಅಂತೇಳ್ಬಿಟ್ಟು ನೀವು ಪೋರ್ಟಲನ್ನು ಆನ್ ಮಾಡಿಕೊಂಡು ಅಲ್ಲಿ ನೀವು ಜನವರಿ 30ರ ಒಳಗಡೆ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಎಲ್ಲ ಜಿಲ್ಲಾ ಕಲ್ಯಾಣಾಧಿಕಾರಿಗಳು ಈಗಾಗಲೇ ತಮ್ಮ ವ್ಯಾಪ್ತಿಯ ಪತ್ರಿಕೆಗಳಲ್ಲಿ, ದಿನಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಸುದ್ದಿಯನ್ನು ನೀಡಿರ್ತಾರೆ. ಹಾಗಾಗಿ ನಮ್ಮ ಜಿಲ್ಲೆಯಲ್ಲೂ ಕೂಡ ಜನವರಿ 30 ಕೊನೆ ದಿನಾಂಕ ಆಗಿರ್ತದೆ. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಜನವರಿ 30 ಕೊನೆ ದಿನಾಂಕ ಆಗಿರ್ತದೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಆಯಾ ತಾಲೂಕು ಗ್ರಾಮ ಪಂಚಾಯತಿಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಿರೋ VRW ಅವರನ್ನು, ತಾಲೂಕು ಪಂಚಾಯತಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಕ್ಕಂಥ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರು ಅಂದರೆ MRW ಅವರನ್ನ ಭೇಟಿ ಮಾಡಬೇಕಂತೇಳ್ಬಿಟ್ಟು ರಾಜ್ಯ ನಿರ್ದೇಶನಾಲಯದ ಕಚೇರಿಯ ಪ್ರಕಟಣೆ ತಿಳಿಸಿದೆ. ಹಾಗಾಗಿ ತಡ ಮಾಡದೆ ನೀವು ನಿಮ್ಮ ಸಂಬಂಧಪಟ್ಟ ಜಿಲ್ಲಾ ಕಲ್ಯಾಣಾಧಿಕಾರಿಗಳ ಮೊಬೈಲ್ ನಂಬರ್ಗೆ ಕರೆ ಇನ್ನೂ ಏನಾರು ಹೆಚ್ಚಿನ ಮಾಹಿತಿ ಬೇಕಂದರೆ ಕರೆಯನ್ನು ಮಾಡ್ಬೋದು. ಮತ್ತು DDRC ಕೂಡ ಇರ್ತದೆ. DDRCಗೂ ಕೂಡ ನೀವು ಸಂಪರ್ಕವನ್ನು ಮಾಡಿ ಏನೆಲ್ಲ ದಾಖಲೆ ಬೇಕು, ಯಾವ ರೀತಿ ನೀವು ಅಪ್ಲೈ ಮಾಡಬೇಕು ಅಂತೇಳ್ಬಿಟ್ಟು ನೀವು ಮಾಹಿತಿನ ತಿಳ್ಕೊಬೋದು. ಅಷ್ಟೇ ಅಲ್ಲದೆ ನಮ್ಮ ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಲ್ಲಿ ವಿಕಲಚೇತನರ ಹೆಲ್ಪ್ಲೈನ್ ಸಹಾಯವಾಣಿ ಸಿಬ್ಬಂದಿ ಕೂಡ ಸದಾ ಸನ್ನದ್ಧರಾಗಿರ್ತಾರೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಅವರು ಕೂಡ ನಮ್ಮ ವಿಶೇಷ ಚೇತನರಿಗೆ ಹೆಲ್ಪನ್ನು ಮಾಡ್ತಾರೆ. ನೀವು ಎಲ್ಲ ಜಿಲ್ಲೆಗಳಲ್ಲಿರ್ತಕ್ಕಂಥ ಜಿಲ್ಲಾ ಸಹಾಯವಾಣಿ ಕೇಂದ್ರದ ಫೋನ್ ನಂಬರ್ನ ನೀವು ಆನ್ಲೈನಲ್ಲಿ ಹುಡುಕುವ ಮೂಲಕ ಅವ್ರಿಗೂ ಕೂಡ ಫೋನ್ ಮಾಡಿ ಮಾಹಿತಿಯನ್ನು ತಿಳ್ಕೊಬೋದು. ಈಗ ಎಲ್ಲ ವಿಶೇಷ ಚೇತನರು ಜಿಲ್ಲೆಗೆ ಬಂದು ಹಾಕಬೇಕು, ತಾಲೂಕಿಗೆ ಬಂದು ಅರ್ಜಿಯನ್ನು ಹಾಕಬೇಕು ಅಂತಿಲ್ಲ. ನಿಮ್ಮ ಗ್ರಾಮ ಪಂಚಾಯತಿಲಿ, ಗ್ರಾಮವನ್ನು, ಕರ್ನಾಟಕವನ್ನು, ಸೇವಾ ಸಿಂಧು, ಬಾಪೂಜಿ ಕೇಂದ್ರಗಳಲ್ಲಿ ನೀವು ಅರ್ಜಿಯನ್ನು ಹಾಕಿ ನಿಮ್ಮ VRW ಅಥವಾ MRW